ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಡೆದಿರುವಂತಹ ಅನ್ಯಾಯದ ವಿರುದ್ಧ ಕೆಪಿಎಸ್ಸಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ ಬಳಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತದೆ. ಈ ಒಂದು ಧರಣಿಯಲ್ಲಿ ನಮ್ಮ ಹಿರಿಯ ನಟರಾಗಿರುವಂತಹ ಅದರ ಜೊತೆಗೆ ರಾಜಕಾರಣಿಯಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಸರ್ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರು ಈ ಒಂದು ಧರಣಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ ಮೊನ್ನೆನೂ ಸಹ ಮಾಡಿದ್ರು, ಇವತ್ತು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಸೊ ನೀವು ಸಹ ಭಾಗವಹಿಸಿದ್ರ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಒಂದು ಉದ್ದೇಶ, ರಾಜ್ಯದ ಹಿತವನ್ನ ಕಾಪಾಡದೇ ಇದ್ದಾಗ ಎಲ್ಲೇ ಅನ್ಯಾಯ ಆದ್ರೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷನಾಗಿಯೂ ಮುಖ್ಯಮಂತ್ರಿ ಚಂದ್ರು ಕನ್ನಡ ಹೋರಾಟಗಾರನಾಗಿ ಭಾಗಿಯಾಗಬೇಕಾದ್ದು ನನ್ನ ಕರ್ತವ್ಯ ಆಗಿದ್ದೀನಿ. ನಾರಾಯಣಗೌಡರು ನಿರಂತರವಾಗಿ ಈ ಥರದ ಹೋರಾಟಗಳು ಮಾಡ್ಕೊಂಡು ಬರ್ತಿದ್ದಾರೆ. ಅದೆಲ್ಲಕ್ಕಿಂತ ಅವರ ಸಬ್ಜೆಕ್ಟ್ ಇದೆಯಲ್ಲ, ಇವತ್ತು ಎಲ್ಲರೂ ಕೂಡ ಸೇರಿ ಆ ಭವಿಷ್ಯವನ್ನು ಉಳಿಸ್ಬೇಕಾದ್ದು, ನಾಡಿನ ಭಾಷೆಯ ಭವಿಷ್ಯ ಮತ್ತು ನಾಡಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡ್ಬೇಕು. 384 ಪೋಸ್ಟ್ಗಳಿಗೆ ಏನು ಹೋದ ವರ್ಷ ಆಗಸ್ಟ್ನಲ್ಲಿ ಮಾಡಿದ್ರು, ಅದು ತಪ್ಪುಗಳನ್ನ ಸರಿ ಮಾಡಿಕೊಂಡು ಮತ್ತೆ ಡಿಸೆಂಬರ್ನಲ್ಲಿ ಚುನಾವಣೆ ಇದನ್ನ ಪರೀಕ್ಷೆಗಳನ್ನಿಟ್ರು. ಅಲ್ಲಿ ಎರಡೆರಡು ಡಬಲ್ ಅದಕ್ಕಿಂತ ಹೆಚ್ಚಿನ ತಪ್ಪುಗಳನ್ನು ಮಾಡಿದ್ರು ಕೂಡ ಆಯೋಗದ ಮೇಲೆ ಕ್ರಮ ತಗೊಳ್ಳದೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಆ ದೃಷ್ಟಿಯಿಂದ ದುಃಖ ಆಗ್ತಾ ಇದೆ. ಹಾಗಾಗಿ ನಾವು ಹೇಳೋದು, ಒಂದು, ಆ ಲೋಕಸಭಾ ಆಯೋಗ ಇದು ಲೋಪದೋಷ ಆಯೋಗ ಮತ್ತು ಲೂಟಿಕೋರರ ಆಯೋಗ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಅಯೋಗ್ಯರ ಆಯೋಗ ಆಗಿದೆ. ಇದು ಕಡ್ಡೆದರಿಗೆ ಕಾಣಿಸ್ತಿರೋದ್ರಿಂದ DCM ಅವರಿಗೆ ಮತ್ತು ಮುಖ್ಯಮಂತ್ರಿಗಳೇ ಅದರ ಆಯೋಗವನ್ನು ರದ್ದು ಮಾಡಿ, ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ಅನುಭವಿಸ್ತಕ್ಕಂಥವ್ರು ನಮ್ಮ ನಾಡಿನ ವಿದ್ಯಾರ್ಥಿಗಳು, ಕೆಲಸಗಾರ, ಮತ್ತು ಇದು ಇಂಗ್ಲಿಷ್ ಬಲ್ಲವ್ರಿಗೆ ಮಾತ್ರ ಅನುಕೂಲ ಆಗ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅದನ್ನು ಮಾಡಿ ಅಧಿಸೂಚನೆ ಹೊರಡಿಸ್ಬೇಕು, ನಿಲ್ಲಿಸಬೇಕು. ಈ ಪರೀಕ್ಷೆಯನ್ನ ಮರುಪರೀಕ್ಷೆ ಆಗಬೇಕು. ಮರುಪರೀಕ್ಷೆಯಲ್ಲಿ ಇಂಟರ್ವ್ಯೂ ಕೂಡ ನ್ಯಾಯಯುತವಾಗಬೇಕು. ಈ ಆಯೋಗದಿಂದ ಆಗಬಾರ್ದು, ಈ ಆಯೋಗ ರದ್ದು ಆಗಬೇಕು. ಈಗ ನಾವು ಹೇಳ್ತಿರೋದು, ನೀವು ಒಂದ್ ಕಡೆ ಎಲ್ಲಾರು ಬೋಲ್ಟು ನಟ್ಟು ರೆಡಿ ಮಾಡ್ತೀವಿ ಅಂತಿದ್ದೀರಲ್ಲ, ಇವತ್ತು ಈ ಆಯೋಗದ ಬೋಲ್ಟು ನಟ್ಟು ಸಿದ್ಧ ಮಾಡಿ. ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಲೂಟಿಕೋರರ ನಟ್ಟು ಬೋಲ್ಟನ್ನು ರಿಪೇರಿ ಮಾಡೋದು ಬಿಟ್ಟುಬಿಟ್ಟು ನಮಗೆ ಮುಂದೆ ಭವಿಷ್ಯ ಕಟ್ಟಡ ಕಟ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಚಪ್ಪಡಿ ಕಲ್ಲು ಹಾಕಬೇಡಿ ಅನ್ನೋದನ್ನು ಹೋರಾಟಕ್ಕೆ ನಾನು ಬೆಂಬಲ ಕೊಡಕ್ ಬಂದಿದ್ದೀನಿ. ಈ ಹೋರಾಟದಲ್ಲಿ ನೀವು ಈ ಸದನದಲ್ಲೇ ತೀರ್ಮಾನ ತಗೊಂಡು ಒಂದು ಮರುಪರೀಕ್ಷೆಯ ಅಧಿಸೂಚನೆಯಿಂದ ಹೊರಡಿಸಿ ಇಂಟರ್ವ್ಯೂವನ್ನು ಕೂಡ ನ್ಯಾಯಯುತವಾಗಿ ಮಾಡಿ ಈ ಆಯೋಗವನ್ನು ರಿಪೇರಿ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಆಗ್ತಿಲ್ಲ, ಅದ್ರ ಜೊತೆಗೆ ಕಲಾವಿದರ ಬಗ್ಗೆ ನಟ್ಟು ಬೋಲ್ಟು ಅನ್ನುವಂಥ ವಿಚಾರ. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಕಲಾವಿದರು ಸಾಕಷ್ಟು ಒಂದು ಪರಿಶ್ರಮವನ್ನು ಕೊಟ್ಟಿದ್ದಾರೆ, ಅದರದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ. ಸುಮಾರು ಜನ ಹಿರಿಯ ಕಲಾವಿದರು ಅಂತವ್ರಿಗೆ ಒಂದು ನಟ್ಟು ಬೋಲ್ಟು ಅನ್ನುವಂತಹ ವರ್ಡ್ ನ ಯೂಸ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಒಬ್ಬ ಜವಾಬ್ದಾರಿಯುತವಾದ ಜಾಗ ಅಥವಾ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ಒಬ್ಬ ವ್ಯಕ್ತಿ, ನಿರಂತರವಾಗಿ ಸಾಕಷ್ಟು ಕೆಲಸವನ್ನು ಮಾಡಿರೋ ವ್ಯಕ್ತಿ, ಅವ್ರು ಮಾಡಿರೋ ಕೆಲಸದ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಆದರೆ ಎಲ್ಲೋ ಒಂದು ಉದ್ವೇಗ ಅಥವಾ ಧೀಮಾಕೋ ಅಥವಾ ಅಹಂಕಾರದ ಅಮಲ್ನಲ್ಲೋ ಅಧಿಕಾರದ ತೆವಳಿನಲ್ಲೋ ಈ ತರದ ಮಾತುಗಳು ಆಡೋದು ಒಂದು ರೀತಿಯ ಸಣ್ಣತನಾಗಿ ತೋರಿಸುತ್ತೆ, ಬೀದಿಯ ಮಾತುಗಳಾಗತ್ತೆ. ಆ ಜಾಗದಲ್ಲಿ ಕೂತಿದ್ದಾಗ ಆ ಮಾತುಗಳು ನಿಮ್ಗೆ ಆಸೆ ಇದ್ರು ಆಡಂಗಿದ್ರೆ ಖಾಸಗಿ ರೂಮ್ನಲ್ಲಿ ಆಡ್ಕೋಬೇಕು, ಹೊರತು ಮಾಡ್ಕೋಬಾರ್ದು. ಅದಕ್ಕಿಂತ ಹೆಚ್ಚಾಗಿ ನೀವೊಂದು ಹೋರಾಟ ಮಾಡ್ತೀರಪ್ಪ, ನಿಮಗೆ 100ಕ್ಕೆ 100 ಭಾಗನೂ ಬರಬೇಕು ಅಂತ ಎಲ್ಲಿದೆ ಕಾನೂನು? ನೀವು ತಗೊಂಡ ಸಿದ್ಧಾಂತದಲ್ಲಿ ಇಷ್ಟ ಇಲ್ಲದೆ ಇರ್ಬೋದು, ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಬರ್ಲಿಲ್ಲವೆಲ್ಲ ಅನ್ನೋ ಆಟಕ್ಕೋಸ್ಕರ ನಟ್ಟು ಬರ್ಲಿಲ್ಲ, ದುಃಖ ಆಯ್ತು, ಚಿತ್ರರಂಗದವ್ರು ಏನೇನೋ ಅನುಕೂಲ ಮಾಡಿದ್ವಿ, ಬರ್ಲಿಲ್ಲ, ದುಃಖ ಆಯ್ತು ಅಂತ ಹೇಳಿ ಬರದೇ ಇದ್ದಾರೆ. ನಟ್ಟು ಬೋಲ್ಟು ಸರ್ ಮಾಡೋದು ರಿಪೇರಿ ಸರ್ ನಮಗೆ ಗೊತ್ತಿದೆ ಅಂದ್ರೆ ಸಾರ್ವಜನಿಕರಿಗೂ ಮತ ಹಾಕುವಾಗ ನಿಮ್ಮ ನಟ್ಟು ಬೋಲ್ಟನ್ನು ರಿಪೇರಿ ಮಾಡ್ತಾರಲ್ವೇ. ಇಲ್ಲಿ ನಮಗೊಂದು ಸೂಕ್ಷ್ಮವಾಗಿ ತಮಾಷೆ ಯಾರೋ ಹೇಳಿದ್ರು, ಯಾಕೆ ಅದನ್ನ ಕೇಳ್ತೀರಾ? ಸಿದ್ದರಾಮಯ್ಯ ಅವ್ರು ಮಾತಾಡಿರೋದು ನಿಮ್ಮನ್ನ ಇಟ್ಕೊಂಡು ತಮ್ಮ ಅಸ್ತಿತ್ವಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ತೊಂದರೆ ಕೊಡ್ತಿರೋರಿಗೆ ನಟ್ಟು ಬೋಲ್ಟ್ ರಿಪೇರಿ ಮಾಡ್ತೀನಿ ಅಂತ ಹೇಳಿರ್ಬೇಕು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಂಡಿನೂ ನೋವಾಗ್ಬಿಟ್ಟಿದೆಯಲ್ಲ, ಅದನ್ನ ಉದ್ದೇಶ ಇಟ್ಕೊಂಡು ಮಾತಾಡಿರ್ಬೋದು ಅಂತಲೂ ಕೆಲವರು ಹೇಳಿದ್ರು. ಹಾಗಾಗಿ ನಟ್ಟು ಬೋಲ್ಟನ್ನು ಈಗ ನೀವು ಮಾಡಲೇಬೇಕಾಗಿರೋದು, ಮಾನ್ಯ ಉಪಮಂತ್ರಿಗಳೇ ಮತ್ತು ಮುಖ್ಯಮಂತ್ರಿಗಳೇ, ಇಂತಹ ಆಯೋಗ, ಇಂತಹ ಸಂಸ್ಥೆಗಳು, ಇಂತಹ ಭ್ರಷ್ಟಾಚಾರ ತುಂಬಿರ್ತಕ್ಕಂಥ ಇಲಾಖೆಗಳ ಅಧಿಕಾರಿಗಳಿಗೆ ನಟ್ಟು ಬೋಲ್ಟು ಸರ್ ಮಾಡಿ. ಇನ್ನೊಂದು ಮಾತು ಕೂಡ ಚರ್ಚೆ ಆಗ್ತದೆ, ಕಲಾವಿದರಿಗೆ ಸಿಗ್ತಾ ಇರುವಂತಹ ಒಂದಷ್ಟು ಬೋನಸ್ ಆಗಿರ್ಬೋದು ಅಥವಾ ಅವಾರ್ಡ್ಗಳಾಗಿರ್ಬೋದು ಟೈಮ್ ಟು ಟೈಮ್ ನಡೀತಿಲ್ಲ ಅನ್ನುವಂಥದ್ದು. ಅದೇ ಈ ನಟ್ಟು ಇದಕ್ಕೆ ತಪ್ಪು ಮಾಡ್ತಿರೋರಿಗೆ ನಟ್ಟು ಬೋಲ್ಟ್ ಯಾರು ರಿಪೇರಿ ಮಾಡ್ತಾರೆ? ನಿಮ್ಮದೇ ಸರ್ಕಾರ ಒಂದು ವರ್ಷದಲ್ಲಿ ಬಹುಮಾನ ತೀರ್ಮಾನ ಮಾಡಿ 5 ವರ್ಷದ ಬಹುಮಾನ ಒಂದು 5 ವರ್ಷ ಆದ್ಮೇಲೆ ಮಾಡ್ತೀವಿ ಅನ್ನೋದಾದ್ರೆ ನಟ್ಟು ಬೋಲ್ಟು ಲೂಸ್ ಆಗಿರೋದು ಯಾರಿಗೆ ಅನ್ನೋದನ್ನ ನಾನು ಹೇಳ್ಬೇಕಾಗಿಲ್ಲ. ಅದನ್ನ ಸರ್ ಮಾಡ್ತಿದೆ. ಇದು ಸರಿಯಾದ ವೇದಿಕೆ ಅಲ್ಲ ಅಂತ ಅನ್ಸುತ್ತೆ, ಆದ್ರೂ ಕೂಡ ಕೇಳ್ತಾ ಇದ್ದೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಬರ್ತಾ ಇದೆ. ಅದ್ರ ಜೊತೆಗೆ ಅಪ್ಪು ಅವರು ನಾಯಕ ನಟನಾಗಿ ಆಕ್ಟ್ ಮಾಡಿರುವಂತಹ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಒಂದ್ ಕಡೆ ಖುಷಿ ವಿಚಾರ, ಇನ್ನೊಂದ್ ಕಡೆ ಅವ್ರಿಲ್ಲ ಅನ್ನೋಂಥ ದುಃಖ. ನೀವು ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರ, ಅಪ್ಪು ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಸರ್? ಇಲ್ಲ, ಅಪ್ಪು
ಒಬ್ಬ ಬದಲಾವಣೆ ಆದಂತ ಒಬ್ಬ ಒಂದು ಯಾವುದೋ ರೀತಿಯಲ್ಲಿ ಇದ್ದಂತ ವ್ಯಕ್ತಿ ಯಾವುದೋ ರೀತಿಯಲ್ಲಿ ಬೆಳವಣಿಗೆ ಅಪ್ಪನ ಗುಣಗಳನ್ನೆಲ್ಲ ಅಳವಡಿಸಿಕೊಂಡು ಸಾರ್ವಜನಿಕರ ಮನಸ್ಸಿಗೆ ತಪ್ಪಿದಾನೆ ಅಂದ್ರೆ ಅದು ಮಾದರಿ ಆದಂತ ವ್ಯಕ್ತಿ ಅಂತ ಅಷ್ಟೇ. ಇದಾಗಿತ್ತು ನಟ ಹಾಗೂ ರಾಜಕಾರಣಿ ಆಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.